ಕನಸಿದ್ರು ಒಬ್ಬರು ಆಕ್ಟರ್ ನಾವು ಬಿಟ್ಟಿದ್ವಿ, ನಾನಿದ್ದು ನಮ್ಮ ಮುಗಿಸಿದ ಮೇಲೆ ಅವ್ರನ್ನ ಕರ್ಕೊಂಡು ಎಲ್ರಿಗೂ ಸ್ಟೇಜ್ ಮೇಲೆ ಸಾಲಿಲ್ಲ. ಹೊಸದಾಗಿ ಹೇಳುವಂಥದ್ದು ಇಲ್ಲ, ನೀವೇ ಇಂಟ್ರೊಡಕ್ಷನ್ ಎಲ್ಲಾನು ಹೇಳ್ಬಿಟ್ರಿ. ಸಿನಿಮಾ ಏನರ ಬಗ್ಗೆ, ಯಾರು ಸಿನಿಮಾ ಮಾಡಿದ್ದಾರೆ ಅಂತ ಖುಷಿ ಇದೆ. ಒಂದು ಹೊಸ ತಂಡದ ಜೊತೆ ಕೆಲಸ ಮಾಡಿದ್ದು, ಜೊತೆಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸೋದು, ನಮ್ಗೆಲ್ರಿಗೂ ಗೊತ್ತು, ಯಾಕಂದ್ರೆ ನೀವು ಇದೇ ಉದ್ದಿಮೆಯ ಭಾಗಿದಾರರಾಗಿದ್ದರಿಂದ, ಪಾಲ್ದಾರರಾಗಿದ್ದರಿಂದ ನಿಮ್ಗೆಲ್ರಿಗೂ ಗೊತ್ತು ಕನ್ನಡ ಸಿನಿಮಾಗಳಿಗೆ ಎಷ್ಟು ಮಾರ್ಕೆಟ್ ಇದೆ, ಇಲ್ಲಿ ಬಂಡವಾಳ ಹೂಡುವಂಥವ್ರಿಗೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ, ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೂ ಸಹ ಹಠ ಹಿಡಿದು ಮಾಡ್ತೀವಿ ಸಿನಿಮಾ ಅಂತ ಹೇಳಿದಾರಲ್ಲ, ಅವರ ಧೈರ್ಯಕ್ಕೆ ನನ್ನ ಸಲಾಮ್. ನಿಜವಾಗ್ಲೂ ನನಗೆ ಖುಷಿ ಅನ್ಸೋದು, ಕೆಲವರು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಾರಣಗಳು ಮಾಡ್ತಾ ಇದ್ದಾರೆ, ಅವ್ರನ್ನ ಬಿಟ್ಟುಬಿಟ್ಟು ಹೊರತುಪಡಿಸಿ ನಿಜವಾಗ್ಲೂ ಪ್ರೀತಿಯಿಂದ, ಸಿನಿಮಾ ಮಾಡಬೇಕು ಅಂತ ಹುಚ್ಚಿನಿಂದ, ಆ ಹುಚ್ಚಿನಿಂದ ಬರುತ್ತೆ ಅಂತ ನಾವು ಹುಡ್ಕೊಳ್ಬೇಕು ಅಂದ್ರೆ ಏನೋ ಒಂದು ಕತೆ ಹೇಳ್ಬೇಕು, ಇದ್ರಲ್ಲಿ ಬರೀ ಫೇಮಸ್ ಆಗ್ಬಿಡ್ಬೇಕು ಅಂತ ಎಷ್ಟು ಜನ ಫೇಮಸ್ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಫೇಮಸ್ ಅನ್ನೋದಕ್ಕೂ ಒಂದು ಅಳತೆಗೋಲು ಯಾವುದು? ಈಗ ರಜನಿಕಾಂತ್, ಅಮಿತಾಬ್ ಬಚ್ಚನ್ ಆಗೋದು ಒಂದು ಅದರ ಎತ್ತರದ ಮಟ್ಟ ಅಂದ್ರೆ ಎಷ್ಟು ಜನ ನಾವು ಅಲ್ಲಿಗೆ ರೀಚ್ ಆಗ್ತಾರೆ. ಆದ್ರೂ ಸಹ ನಮ್ಮ ಶ್ರಮವನ್ನ ನಾವು ಬಿಡ್ತಾ ಇಲ್ಲ. ಅದು ನನಗೆ ತುಂಬಾ ಹೆಮ್ಮೆ ಮತ್ತೆ ಖುಷಿ ಕೊಡುವಂತ ವಿಷಯ. ಈ ತರದ ಒಂದು ಕೆಲಸದ ಭಾಗವಾಗಿದ್ದೀನಿ ಅಂತ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ. ನಿಯತ್ತು ನಿಮಗೆ ಇವಾಗ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲೂ ಕಾಣಿಸಲ್ಲ. ಯಾವ ಕೆಲ್ಸಕ್ಕೆ ಹೋದ್ರು ನಿಮ್ಗೆ ನಿಯತ್ತಾಗಿ ಮುಂಚೆ ತರ ಕೆಲಸ ಮಾಡೋದು ನಮ್ಗೆ ಎಲ್ಲೂ ಕಾಣಿಸಲ್ಲ. ಆದ್ರೆ ಸಿನಿಮಾಗ್ ಬನ್ನಿ, ನೀವು ನಿಯತ್ ಮಾಡ್ಬೋದು. ಯಾಕಂದ್ರೆ ದುಡ್ಡು ಸಿಗ್ಲಿ, ದುಡ್ಡಿಂದು ಅವ್ರಿಗೆ, ನಾನಂತೂ ಕೆಲವು ಆಕ್ಟರ್ಸ್ ನೋಡಿದೀನಿ, ಗೊತ್ತಿಲ್ಲ ಈಗಿನ ಜನರೇಷನ್ ಅವ್ರಿಗೆ ಆ ತರದ ಆಕ್ಟರ್ಸ್ ಕಾಣಿಸ್ತಾರೋ ಇಲ್ಲ, ಯಾಕಂದ್ರೆ ನಾವೇ ಅವರ ಸೀನಿಯರ್ ಜನರೇಷನ್, ನಾವ್ ಆ ತರ ಇಲ್ಲ. ನಾನ್ ನೋಡಿರೋ ಆಕ್ಟರ್ಗಳು ಸುಮಾರು ಜನ ಶಾರ್ಟಿಗೆ ಬಂದು, ಅದು ಶೂಟಿಂಗ್ ಸ್ಪಾಟಿಗೆ ಬಂದು ತಿಂಡಿ ತಿಂತಾರಲ್ಲ, ಯಾಕೆ ತಿಂಡಿ ತಿಂದಿಲ್ಲ ಅಂತ ಕೇಳಿದ್ರೆ, ಇಲ್ಲ ಶಾರ್ಟಿಗೆ ಕರ್ದಿಲ್ಲ ಇಲ್ಲ ಅಂತ. ನಿಜವಾಗ್ಲೂ ನನಗೆ ಹೇಳ್ಬೇಕಾದ್ರೆ ಒಂಥರ ಆಗ್ತದೆ, ಒಂಥರ ರೋಮಾಂಚನ ಆಗ್ತದೆ. ಆ ತರದ ಕಮಿಟ್ಮೆಂಟ್, ಸಿನಿಮಾ ಪ್ರೀತಿ, ನಿಯತ್ತು ಇವೆಲ್ಲ ಇದ್ದಂತ ಜಾಗ, ಇರುವಂತ ಜಾಗ. ಇವತ್ತು ದುಡ್ಡೇ ಇಲ್ಲ ಅಂತಂದ್ರು ಸುಮಾರು ಜನ ಬಂದಿಲ್ಲ ಆಕ್ಟ್ ಮಾಡ್ತಾರೆ, ದುಡ್ಡೇ ಇಲ್ಲ ಅಂದ್ರೂ ಕೆಲಸ ಮಾಡುವಂತ ಟೆಕ್ನಿಷಿಯನ್ಸ್ ಇರ್ತಾರೆ, ಜೊತೆಗೆ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಬಂಡವಾಳ ಹಾಕುವಂತ ತುಳಿಸ್ತಾರೆ. ಇವೆಲ್ಲ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ, ಸಿನಿಮಾ ಆಸ್ ಅ ಪಾರ್ಟ್ ಆಫ್ ಕಲ್ಚರ್, ನಮ್ಮ ಸಂಸ್ಕೃತಿಯ, ನಮ್ಮ ಅಸ್ತಿತ್ವದ ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಇವತ್ತಿನ ಜಗತ್ತಿನ, ಇವತ್ತಿನ ಸಮಾಜದ ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಅದು ಯಾವತ್ತೋ ಒಂದು ದಿವಸ ಮುಂದಿನ ಪೀಳಿಗೆಗೆ ಒಂದು ಸ್ಫೂರ್ತಿ ಆಗ್ಬೋದು, ಅಥವಾ ಕಣ್ ತೆರೆಸುವಂತ ಒಂದು ಎಲಿಮೆಂಟ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಜೊತೆಗೆ ಇವತ್ತು ಪ್ರಶ್ನೆ ಕೇಳೋದಕ್ಕೆ ನಾವು ಉಳಿದಿರೋ ಕೆಲವೇ ಮಾಧ್ಯಮಗಳಲ್ಲಿ ಸಿನಿಮಾ ಕೂಡ ಉಂಟು. ಎಲ್ಲಾ ಕಡೆನೂ ಇವತ್ತಿನ ಅಂದ್ರೆ ಜಗತ್ತಿನಾದ್ಯಂತ ಎಲ್ಲ ಕಡೆ ಬಂಡವಾಳಶಾಹಿಗಳು, ಅದು ಕ್ರೂನಿ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಿ, ಎಲ್ಲೋ ಬಿಬ್ಬರ ಕೈಯಲ್ಲಿ ಹಣ ಇದೆ, ಅದರಿಂದ ಎಲ್ಲವನ್ನೂ ನಿಯಂತ್ರಿಸಲಿಕ್ಕೆ ಶುರು ಮಾಡಿದೆ. ಇಂದ ಹಿಡಿದು ಇಲ್ಲಿವರೆಗೂ ಕೆಳಗಿನ ಸ್ತರದವರೆಗೂ. ಈ ತರದ ಪರಿಸ್ಥಿತಿಯಲ್ಲಿ ಸಿನಿಮಾ ಜನರ ಮಾಧ್ಯಮವಾಗಿ, ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಇದು ಜನರ ಮಾಧ್ಯಮ. ಜನರ ಸಮಸ್ಯೆಗಳನ್ನ ಎತ್ಕೊಂಡು, ಜನರ ಪ್ರಶ್ನೆಗಳನ್ನ ಎತ್ಕೊಂಡು, ಜನರ ಮುಂದೆ ಇಟ್ಟು, ಅದರಲ್ಲಿ, ಯಾಕಂದ್ರೆ ಪ್ರಭುತ್ವಗಳು ಎಷ್ಟು ಉಳ್ಕೊಂಡಿದೆಯೋ ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಪ್ರಶ್ನೆ ಕೇಳುವಂತ ಅಭ್ಯಾಸವನ್ನು ಉಳಿಸ್ಕೊಳ್ಳೋದಕ್ಕೆ, ಯೋಚಿಸುವಂತಹ ಅಭ್ಯಾಸವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಮುಖ್ಯ ಆಗುತ್ತೆ. ನೀವೆಲ್ಲರೂ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿಸಿ, ನೀವೆಲ್ಲರೂ ಈ ಸಿನಿಮಾ ಉದ್ಯಮದ ಒಂದು ಭಾಗ. ನೀವು ತಗೊಂಡೋ ಸಿನಿಮಾ ಸೇರಿಸಿಲ್ಲ ಜನಗಳಿಗೆ ಅಂದ್ರೆ ಆ ಜನಗಳಿಗೆ ತಲುಪೋದಿಲ್ಲ. ಹಾಗಾಗಿ ಈ ತರದ ಒಂದು ಅಟೆಂಪ್ಟ್, ಒಂದು ಪುಟ್ಟ ಅಟೆಂಪ್ಟ್, ನಾನು ಏನ್ ಕತೆ ಹೇಳ್ತಾ ಇದ್ದೀವಿ ಅದೆಲ್ಲವನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಸಮಾಜದ ಸಮಸ್ಯೆಗಳನ್ನ ಎಲ್ಲೋ ಒಂದಷ್ಟು ಮಟ್ಟಿಗೆ, ಯಾಕಂದ್ರೆ ಜನಗಳಿಗೆ ರಿಲೇಟ್ ಆಗ್ಬೇಕು ಅಂದ್ರೆ ಸಮಾಜದ ಯಾವುದೋ ಒಂದು ಅಂಶನ ಸಿನಿಮಾಗಳಿಗೆ ತಗೊಂಡ್ಬಂದು ಅದರ ಕಥೆ ಮಾಡಿ, ಪಾತ್ರಗಳ ಮೂಲಕ, ಸನ್ನಿವೇಶಗಳ ಮೂಲಕ, ಎಲ್ಲದರ ಮೂಲಕ ಹೇಳ್ತಾ ಇರ್ತಾರೆ ಸಿನಿಮಾ ಮೇಕರ್ಸ್. ಸೊ ಈ ತರದ ಒಂದು ಮಾಧ್ಯಮವನ್ನ ಜೀವಂತವಾಗಿರೋದಕ್ಕೆ ನೀವೆಲ್ಲರೂ ಶ್ರಮಿಸ್ತಾ ಇದ್ದೀರಾ. ಆಗ ಭಾಳವಾಗಿ ನಾನು ಹೇಳ್ತೀನಿ, ನಾನು ತುಂಬಾ ಹೆಮ್ಮೆ. ಈ ತರದ ಒಂದು ಪುಟ್ಟ ಪ್ರಯತ್ನಕ್ಕೂ ನಾವೆಲ್ಲರೂ ಜೊತೆಯಾಗಿ ನಿಂತ್ಕೋಬೇಕು, ನೀವು, ನಾನು, ಇಲ್ಲಿರೋರು ಎಲ್ಲರೂ. ಆವಾಗ ಸಿನಿಮಾ ಉಳ್ಕೊಳತ್ತೆ. ಸಿನಿಮಾ ಉಳ್ಕೊಂಡಾಗ ಜನರ ಧ್ವನಿ ಉಳ್ಕೊಳತ್ತೆ, ಸೊ ಜನರ ಅಭಿವ್ಯಕ್ತಿ ಉಳ್ಕೊಳತ್ತೆ, ಪ್ರಜಾಪ್ರಭುತ್ವ ಉಳ್ಕೊಳತ್ತೆ. ಹಾಗಾಗಿ ಈ ತರ ಸಿನಿಮಾ ಮಾಡೋರಿಗೆ ಎಲ್ರಿಗೂ ನನ್ನ ಅನಂತ ಧನ್ಯವಾದ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.